ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ರೈತ ಭಗಿನಿಯರೇ ಹಾಗೂ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಕಾಮಾಲೆ ರೋಗಕ್ಕೆ ಉಪಯೋಗವಾಗ್ತಕ್ಕಂಥ ಕಾಮಕಸ್ತೂರಿ ಕುರಿತಾಗಿ ಮಾತಾಡೋಣ. ಕಾಮಕಸ್ತೂರಿಗೆ ಇನ್ನೊಂದು ಹೆಸರು ಕೋರಿಯನ್ ಮಿಂಟ್ ಅಂತ ಕರೀತಾರೆ. ಅಥವಾ ನಾವು ಜಮೀನುಗಳಲ್ಲಿ ಅಥವಾ ನಮ್ಮನೆ ಮುಂದ್ಗಡೆ ಅಂಗಳದಲ್ಲಿ ಅಲ್ಲೆಲ್ಲ ನೋಡಿರ್ತೇವೆ ಕಾಮಕಸ್ತೂರಿ ಅಥವಾ ಕೋರಿಯನ್ ಮಿಂಟ್ ಅಂತಕ್ಕಂಥದ್ದು. ಇದಕ್ಕೆ ಬೊಟಾನಿಕಲ್ ನೇಮ್ ಬಂದು ಅಗಸ್ತ್ಯ ರೋಗೋಸಾ ಅಂತಕ್ಕಂಥ ಹೆಸರಿನಿಂದ ಇದನ್ನು ಕರೀತಾರೆ ಅಂತ ಹೇಳಿ. ಇದಕ್ಕೆ ಕಾಮನ್ ಆಗಿ ಬ್ಲೂ ಲೆಕೋರೈಸ್ ಅಂತಲೂ ಕರೀತಾರೆ, ಪರ್ಪಲ್ ಜೇಂಟ್ ಹೆಸಪಿ ಅಂತ ಕರೀತಾರೆ. ಯಾಕಂತಂದರೆ ಇದರದ್ದು ಹೂವುಗಳು ಬಂದು ಪರ್ಪಲಿಶ್ ಕಲರು, ನೇರಳೆ ಬಣ್ಣದ್ದಾಗಿರುತ್ತೆ. ಆಮೇಲೆ ಇಂಡಿಯನ್ ಮಿಂಟ್ ಅಂತೂ ಕರೀತಾರೆ. ಯಾಕೆ ಮಿಂಟ್ ಅಂದರೆ ಮಿಂಟ್ ಫ್ಯಾಮ್ಲಿ ಸೇರಿದ್ದು, ತುಂಬ ಚೆನ್ನಾಗಿರ್ತದೆ, ಸುಗಂಧಭರಿತವಾಗಿರುತ್ತೆ. ಮಿಂಟ್ ಥರ ತುಂಬ ಘಾಟಾಗಿ ಜೋರಾದ ಒಂದು ವಾಸನೆ ಇರ್ತದೆ, ಸುಮಧುರವಾದ ವಾಸನೆ ಅಂತ ಹೇಳ್ಬೋದು. ರಿಂಕಲ್ಡ್ ಜೈಂಟ್ ಹಿಸಾಪ್ ಅಂತ ಕರೀತಾರೆ, ಹ್ಯೂಸ್ ಯಾಂಗ್ ಅಂತ ಕರೀತಾರೆ ಕೊರಿಯಾದಲ್ಲಿ. ಆಮೇಲೆ ಚೈನೀಸ್ ಪಚ್ಚೌಲಿ ಅಂತಲೂ ಕೂಡ ಕರೀತಾರೆ. ಇದನ್ನು ಕೋರಿಯನ್ಸ್ ಜಾಸ್ತಿ ಬಳಸಿರೋದ್ರಿಂದ ಕೋರಿಯನ್ ಮಿಂಟ್ ಅಂತ ಕರೀತಾರೆ. ಹೆಚ್ಚು ಕಡಿಮೆ ಎಲ್ಲ ನೋಡಿರ್ತಾರೆ, ಶೀತವಾದಾಗ ಈ ಒಂದು ಏನು ಇದನ್ನು ಬಳಸಿರ್ತಾರೆ, ಕೋರಿಯನ್ ಮಿಂಟ್ ಅಥವಾ ಕಾಮಕಸ್ತೂರಿಯನ್ನು ಬಳಸಿರ್ತಾರೆ. ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕೋರಿಯನ್ ಮಿಂಟು. ಆ ದೇಶದಲ್ಲಿ ಕೊರಿಯಾದಲ್ಲಿ ಇದನ್ನು ಹೆಚ್ಚಾಗಿ ಬಳಸಿದ್ದಾರೆ, ಮೆಡಿಸಿನಲ್ ಪರ್ಪಸ್ ಅಂತ ಹೇಳ್ಬೋದು. ಪರ್ಪಲಿಶ್ ಫ್ಲವರ್ ಇರ್ತವೆ, ಗಿಡ ಬಿಟ್ಬಿಟ್ಟು 2ರಿಂದ 4 ಇಂಚು ಟಾಲ್ ಎತ್ತರದ ಮೇಲೆ ಪರ್ಪಲಿಶ್ ಫ್ಲವರ್ಗಳು ಇರ್ತವೆ ಅಂಥೇಳಿ ತೋರಿಸ್ಬೇಕು ಅಂತ ಹೇಳಿದರೆ ತೋರಿಸ್ತೀನಿ. ಇದರಿಂದ ಟೀ ಮಾಡ್ಕೊಂಡು ಕುಡಿತಾರೆ, ಮೂಡು ಚೇಂಜ್ ಆಗುತ್ತೆ, ಮೂಡ್ ಅಪ್ಲಿಫ್ಟ್ ಆಗುತ್ತೆ. ಮತ್ತು ಯೂನಿಕ್ ಸೀಸನಿಂಗು, ಆಹಾರಗಳಿಗೆ ಸೀಸನಿಂಗ್ ಎಫೆಕ್ಟ್ ಕೊಡುತ್ತೆ. ಇಲ್ಲಿದೆ ನೋಡಿ, ಈ ಥರ ಪರ್ಪಲಿಶ್ ಕಲರು ಫ್ಲವರ್ಗಳು ಬರುತ್ತೆ, ಒಂದು 2ರಿಂದ 4 ಇಂಚು ಎತ್ತರದಲ್ಲಿ ಇರ್ತದೆ ಅಂಥೇಳಿ. ಎಲೆಗಳನ್ನು ನೋಡಿ ಈ ರೀತಿ ಕಾಣ್ತದೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿಬೋದು ಅಂತ ಹೇಳಿದ್ರೆ ಕೋರಿಯನ್ ಮಿಂಟ್ ಅಂತ ಕರೀತಾರೆ, ಅಥವಾ ಕಾಮಕಸ್ತೂರಿ ಅಂತ ಹೇಳಿ ಹಳ್ಳಿಗಳಲ್ಲಿ ಕರೀತಾರೆ. ಮತ್ತು ಇದು ಮೂಡ್ ಚೇಂಜ್ ಮಾಡೋಕ್ಕೆ, ಅಪ್ಲಿಫ್ಟ್ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೀಸನಿಂಗ್ ಮಾಡ್ತಾರೆ ಅಡುಗೆಗಳಿಗೆ. ಯಾರಿಗೆಲ್ಲ ಮೋಷನ್ ಸಿಕ್ನೆಸ್ಸು ಅಂದರೆ ಎಲ್ಲೋ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ, ಬಸ್ಸು ವೆಹಿಕಲ್ಗಳಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ, ನೌಸಿಯಾ ಅಂತ ಹೇಳ್ತೀವಿ ಅದಕ್ಕೆ. ಅದು ಆಗದೇ ಇರೋ ರೀತಿಯಲ್ಲಿ ಇದರದ್ದು ಸ್ಮೆಲ್ ತೊಗೊಂಡು ಅಥವಾ ಜಜ್ಜಿ ಒಂದು ಸ್ಪೂನಷ್ಟು ರಸವನ್ನು ಸೇವಿಸ್ತು ಅಂತ ಹೇಳಿದ್ರೆ ಮತ್ತೆ ಇದು ನಾಸಿಯಾ ಫೀಲ್ ಆಗಲ್ಲ. ಎಲ್ಲೋ ಜರ್ನಿ ಮಾಡೋ ಬಿಫೋರ್ 1 ಚಮಚದಷ್ಟು ಇದನ್ನು ಕನ್ಸ್ಯೂಮ್ ಮಾಡಿಕೊಂಡು ಸಕ್ಕರೆ ಜೊತೆಗೂ ಉಪ್ಪು ಜೊತೆಗೆ ಹಾಕ್ಕೊಂಡು 1 ಸ್ಪೂನಷ್ಟು ರಸವನ್ನು ಕುಡಿದ್ಬಿಟ್ರು ಆಯಿತು. ಆಮೇಲೆ ಫೀವರು ಮತ್ತು ಕಂಜೆಷನ್ನು, ಕಣ್ಣು ರೋಗಗಳಿಗೂ ಕೂಡ ಇದು ಮದ್ದು. ಇದನ್ನು ಹೊಟ್ಟೆಯಿಂದ ತೆಕ್ಕೊಳ್ಳೋದ್ರಿಂದ ಕಣ್ಣಿನ ನೋವು ಕ್ಯೂರ್ ಆಗ್ತದೆ. ಅತಿಸಾರ ಆಗಲ್ಲ, ಡಯೇರಿಯಾ ಅತಿಸಾರ ಆಗಲ್ಲ. ಅದಲ್ಲದೆ ಇದು ಕಾಮಾಲೆಗೆ ರೋಗಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅದಲ್ಲದೆ ಸುಮಾರು ಬೆನಿಫಿಟ್ಸ್ ಇದ್ದಾವೆ. ಅವೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಸುಮಾರಿದೆ. ಆದರೆ ಏನು ಅಂತ ಹೇಳಿದರೆ ಇದನ್ನು ನಾವು ಬೆನಿಫಿಟನ್ನು ತಗೊಳ್ಬೇಕು ಅಂಥೇಳಿ. ತುಂಬ ಕಾಮನ್ ಆಗಿ ಸಿಗ್ತಕ್ಕಂಥ ಕಳೆ ಅಂತ ಹೇಳ್ಬೋದು, ಅಥವಾ ಔಷಧಿ ಸಸ್ಯ ಕೂಡ ಹೌದು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಟ್ಯಾಗ್ಲೈನ್ ಬಂದ್ಬಿಟ್ಟು, ಮುಂದಿನ ಔಷಧಿ ಸಸ್ಯ ಬಗ್ಗೆ ನಾಳೆ ಮಾತಾಡ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಬಂದು ತಾಳ್ಮೆಗೂ ಒಂದು ಕೊನೆ ಅಂತ ಇರುತ್ತೆ. ಒಬ್ಬ ವ್ಯಕ್ತಿ ಮನಸ್ಸನ್ನು ನೋಯಿಸ್ತಾ ಇದ್ದರೂ ಆ ವ್ಯಕ್ತಿ ತಮ್ಮನ್ನು ಎದುರಿರೋ ವ್ಯಕ್ತಿ ತಮ್ಮನ್ನು ಕ್ಷಮಿಸ್ತಾ ಬರ್ತಾನೆ ಅಂದ್ಕೊಳ್ಳಿ. ಆಗ ನೋವು ಕೊಡ್ತಾ ಇರೋದು ಶತಮೂರ್ಖ. ನೋವನ್ನು ತಡ್ಕೊಂಡು ತಾಳ್ಮೆಯನ್ನೇನು ತೊಗೊಂಡಿದ್ದಾನೆ ಅವನು ಶ್ರೇಷ್ಠ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಆದ್ದರಿಂದ ಹಿಂಸಿಸುವ ವ್ಯಕ್ತಿ ಆಗಬೇಕು ನಾವು. ಹಿಂಸಿಸುವ ವ್ಯಕ್ತಿ ಆದರೆ ಕ್ಷಣಕ್ಕೂ ನಮ್ಮ ಪಾಪದ ಕೂಡ ತುಂಬ ಹೋಗುತ್ತೆ. ಅಥವಾ ತಾಳ್ಮೆ ವ್ಯಕ್ತಿ ಆಗಬೇಕು ಅಂತಕ್ಕಂಥದ್ದನ್ನು ನಾವೇ ಡಿಸೈಡ್ ಮಾಡೋಣ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳಿ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.